ಸಂಸದೀಯ ವ್ಯವಸ್ಥೆಯಲ್ಲಿ ಅಥವಾ ಜನತಂತ್ರ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷಕ್ಕೆ ಎಷ್ಟು ಜವಾಬ್ದಾರಿ ಇದೆಯೋ ಅದರ 10 ಪಟ್ಟು ಜವಾಬ್ದಾರಿ ಪ್ರತಿಪಕ್ಷಕ್ಕೆ ಇದೆ, ಇರಬೇಕು. ಸ್ವಾತಂತ್ರ್ಯ ಸಂಗ್ರಾಮ ಬಂದಾಗ ಅವರದೇ ಆದಂತ ಪಟಾಲಮ್ಮನ್ನ ಮುಂದಿಟ್ಟುಕೊಂಡು ಇತಿಹಾಸ ರಚಿಸಿದ್ರು. ಅದನ್ನ ಆಗಾಗ ಮತ್ತೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ನಮ್ಮ ಜನರ ಮನಸ್ಸಿನ ಮೇಲೆ ಇಂಥದ್ದೊಂದು ಅಚ್ಚಳಿಯದ ಒಂದು ಪರಿಣಾಮವನ್ನು ಬೀರಬೇಕಾಗಿದೆ. ಅಂತ ತುರ್ತಿನಲ್ಲಿ ನಿಂತಿದ್ದೇವೆ. ಈ ದೇಶದ ಎಲ್ಲ ಹಕ್ಕುಗಳನ್ನು ಪಡೆಯುವ ಮೊದಲ ಸ್ಥಾನದಲ್ಲಿ ಯಾರಾದರೂ ಇದ್ದರೆ ಅದು ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯ ಅಂತ ಘೋಷಿಸಿಕೊಂಡು ಬಂದಂಥ ಈ ದರಿದ್ರ ಕಾಂಗ್ರೆಸ್ಸಿಗೆ ಈಗ ಕಲ್ಲು ಹೊಡೆದು ಪೆಟ್ಟು ತಿಂದು ಕೆಲವು ಆಸ್ಪತ್ರೆ ಸೇರಿದಂತ ಆ ದೇಶದ್ರೋಹಿಗಳಿಗೆ ಹೋಗಿ ಸಾಂತ್ವನ ಮಾಡಬೇಕು. ರಾಹುಲ್ ಗಾಂಧಿಯ ಈವರೆಗಿನ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಘಟನೆ ದೇಶದ ಪರವಾಗಿ, ದೇಶ ಪ್ರೇಮದಿಂದ ಮತ್ತು ದೇಶದ್ರೋಹಿಗಳ ವಿರುದ್ಧವಾಗಿ ಮಾತಾಡುವಂತ ಅಥವಾ ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದಕರ ವಿರುದ್ಧವಾಗಿ ಮಾತಾಡುವಂತ ಯಾವುದೇ ಕೆಲಸವನ್ನು ಒಂದೇ ಒಂದು ನಿಮಗೆ ಸಿಗುವುದಿಲ್ಲ. ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಸಿಡಿದಾಗ ಎಕ್ಕಶಿತ ಒಂದು ಕುಕ್ಕರ್ ಅದು, ಅದರಲ್ಲಿ ಏನಾಯ್ತು, NIA ಬಂದು ಶೋಧ ಮಾಡಿದಾಗ 100ಕ್ಕೂ ಹೆಚ್ಚು ಕಡೆ ಬಾಂಬ್ ಬ್ಲಾಸ್ಟ್ ಮಾಡುವಂತ ಒಂದು ಷಡ್ಯಂತ್ರವನ್ನ ಸಂಪೂರ್ಣವಾಗಿ ಅದು ಭೇದಿಸಿತು. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಚಳಿಗಾಲದ ಸಂಸತ್ತಿನ ಅಧಿವೇಶನದಲ್ಲಿ ಈಗಾಗಲೇ ಯಾವುದೇ ಹಿನ್ನೆಲೆ ಇಲ್ಲದೇ, ಅಧ್ಯಯನ ಇಲ್ಲದೇ ಏಕಾಏಕಿ NDA ಸರ್ಕಾರವನ್ನು, ಮೋದಿ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳಬೇಕು ಅನ್ನುವಂಥ ತರಾತುರೆಯಲ್ಲಿ ಮುಂದಾದಂಥ ರಾಹುಲ್ ಗಾಂಧಿಗೆ ಮುಖಭಂಗ ಆದದ್ದನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೇನೆ. ಅದಾನಿಯವರ ಮೇಲೆ ಯಾವುದೇ ರೀತಿಯ ಫ್ರಾಡಿನ ಅಥವಾ ಇತ್ಯಾದಿಯ ಕೇಸೇ ಬಿದ್ದಿಲ್ಲ ಅನ್ನೋದನ್ನು 54 ಪುಟದ ಚಾರ್ಜ್ ಶೀಟನ್ನು ಇಟ್ಟುಕೊಂಡು ಅದಾನಿ ಸಂಸ್ಥೆ ಇಡೀದಾಗಿ ಸಾರ್ವಜನಿಕರಿಗೆ ಅದರ ವಿವರಗಳನ್ನು ಕೊಟ್ಟಿದೆ. ಭಾರತದ ಒಬ್ಬ ಉದ್ಯಮಿ ಅಮೆರಿಕದಲ್ಲಿ ಯಾವುದೇ ಒಂದು ಮಹಾ ಸಾಹಸಕ್ಕೆ ಮುಂದಾದಾಗ ಅಲ್ಲಿನ ಮಾಧ್ಯಮಗಳು ಅದನ್ನು ಬೇರೆ ರೀತಿಯಲ್ಲಿ ತಿರುಚಿ ಅದನ್ನು ತಡೆಗಟ್ಟುವಂಥ ಕೆಲಸವನ್ನು ಅದಾನಿಯವರ ಮೇಲೆ ಇದು 2ನೇ ಬಾರಿ ಮಾಡ್ತಾ ಇರುವಂಥದ್ದು. ಫ್ರಾಡ್ ಕೇಸ್ ಬಿದ್ದ ಸಂಸ್ಥೆಯೇ ಬೇರೆ, ಅದಾನಿಯವರಿಗೂ ಆ ಕೇಸಿಗೂ ಯಾವ ಸಂಬಂಧವೂ ಇಲ್ಲ. ಆದರೂ ಕೂಡ ವಿದೇಶಿ ಮಾಧ್ಯಮ ಅಲ್ಲಿ ಅವರು 20,000ಕ್ಕೂ ಹೆಚ್ಚು $US ಒಂದು ದೊಡ್ಡ ಪ್ರಾಜೆಕ್ಟನ್ನು ಆರಂಭಿಸುವಂಥ ಹೊತ್ತಿನಲ್ಲಿ ಅವರಿಗೆ ಟಕ್ಕರ್ ಕೊಡಬೇಕು, ಭಾರತೀಯ ಉದ್ಯಮಿಯನ್ನು ಹಿಮ್ಮೆಟ್ಟಿಸಬೇಕು ಅನ್ನುವ ಕಾರಣಕ್ಕಾಗಿ ಒಂದು ಷಡ್ಯಂತ್ರದ ಸ್ವರೂಪದಲ್ಲಿ ಮಾಧ್ಯಮಗಳು ವರ್ತಿಸುವುದನ್ನು ಇಡೀ ಅದಾನಿ ಗ್ರೂಪು ಸಮರ್ಥವಾದಂಥ ವಕೀಲರ ಮೂಲಕ ದೇಶದ ಜನರ ಎದುರಿಟ್ಟಿದೆ. ಆ ಮೂಲಕವೇ ಅದಾನಿ ಗ್ರೂಪಿನ ಷೇರು ಪಾತಾಳಕ್ಕೆ, ರಸಾತಳಕ್ಕೆ ಇಳಿದದ್ದು ಏಕದಮ್ಮು ಅತ್ಯಂತ ಉಜ್ವಲವಾದಂಥ ಏರಿಕೆಯನ್ನು ಕಂಡಿದೆ. ಹೀಗಾಗಿ ಈ ರೀತಿಯ ಒಂದು ಟುಸ್ಪಟಾಕಿಯನ್ನು ಅಣುಬಾಂಬಿನ ರೀತಿಯಲ್ಲಿ ಪ್ರತಿಭಟನಾತ್ಮಕವಾಗಿ ಅದರ ಮೇಲೆ ಚರ್ಚೆ ಆಗಬೇಕು, ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಆಗಬೇಕು, ಇತ್ಯಾದಿ ಅದನ್ನು ಉದ್ಘೋಷದ ಮೂಲಕ ಪ್ರತಿಭಟನೆ ಮಾಡ್ತಾ ಸಂಸತ್ತಿನ ಅಧಿವೇಶನಕ್ಕೆ ಕೊಳ್ಳಿ ಇಡುವ ಕೆಲಸವನ್ನು ರಾಹುಲ್ ಗಾಂಧಿಯನ್ನು ಮಾಡ್ತಾಯಿದ್ರು. ಅದಕ್ಕೆ ಸಂಪೂರ್ಣವಾಗಿ ಸಾರ್ವಜನಿಕರಿಂದ ಛೀಮಾರಿ ಹಾಕಿಸ್ಕೊಂಡಿದ್ದಾರೆ. ಸ್ವತಃ ಇಂಡಿ ಕೂಟದ ಮಮತಾ ಬ್ಯಾನರ್ಜಿ ಇಂಥ ಒಂದು ಅರ್ಥವಿಲ್ಲದ ವಿಷಯವನ್ನೇ ಇಟ್ಟುಕೊಂಡು ಸಂಸತ್ತಿನ ಸಮಯವನ್ನು ಹಾಳುಗೆಡ್ತಾ ಇದೆ ಕಾಂಗ್ರೆಸ್ಸು ಅಂತ ದೂರಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಮಹಾರಾಷ್ಟ್ರದ ಮಹಾ ಸೋಲು, ಅಲ್ಲಿ ಉದ್ಧವ್ ಠಾಕ್ರೆಯಿಂದಲೂ ಕಾಂಗ್ರೆಸ್ಸಿಗೆ ಛೀಮಾರಿ, ಈ ಕಡೆ ಇಂಡಿ ಕೂಟದಲ್ಲಿ ಅವರ ಸಂಪೂರ್ಣವಾದಂಥ ಕಾಂಗ್ರೆಸ್ನಿಂದ ಅಂತರವನ್ನು ಕಾದುಕೊಳ್ಳಿಕ್ಕೆ ಸಮಾಜವಾದಿ ಪಕ್ಷದಿಂದ ಹಿಡಿದು ಮಮತಾ ಬ್ಯಾನರ್ಜಿಯಿಂದ ಹಿಡಿದು ಪ್ರತಿಯೊಬ್ಬರೂ ಇವತ್ತು ಪ್ರಯತ್ನಿಸ್ತಿರುವಂಥ ಹೊತ್ತಲ್ಲಿ ರಾಹುಲ್ ಗಾಂಧಿಯ ಒಂದು ಮಹಾ ಭೇಟಿ ಈಗ ಸುದ್ದಿ ಮಾಡ್ತಾ ಇದೆ. ಓಲೈಕೆ ರಾಜಕಾರಣ, ದೇಶದ್ರೋಹಿತನ, ದೇಶಕ್ಕೆ ಪರವಾದಂಥ ನಿಲುವು ಅಥವಾ ದೇಶವನ್ನು ಒಂದು ಸಮರ್ಥವಾಗಿ ಸಮಗ್ರವಾಗಿ ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಕಟ್ಟಬೇಕು ಅನ್ನುವಂಥ ಕಾಯಕಕ್ಕೆ ಯಾವತ್ತೂ ವಿರೋಧ ಪಕ್ಷ, ಈ ವಿರೋಧ ಪಕ್ಷ ಅನ್ನುವ ಶಬ್ದವನ್ನು ಉದ್ದೇಶಪೂರ್ವಕವಾಗಿ ಬಳಸ್ತಾ ಇದ್ದಾನೆ. ಯಾಕೆಂತಂದರೆ ವಿರೋಧಕ್ಕಾಗಿಯೇ ವಿರೋಧ, ಅದು ಪ್ರತಿಪಕ್ಷ ಆಗಬೇಕು. ನಿಜವಾಗಿ
ಸಂಸದೀಯ ವ್ಯವಸ್ಥೆಯಲ್ಲಿ ಅಥವಾ ಜನತಂತ್ರ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷಕ್ಕೆ ಎಷ್ಟು ಜವಾಬ್ದಾರಿ ಇದೆಯೋ ಅದರ 10 ಪಟ್ಟು ಜವಾಬ್ದಾರಿ ಪ್ರತಿಪಕ್ಷಕ್ಕೆ ಇದೇ ಇರಬೇಕು. ಇದನ್ನು ವಾಜಪೇಯಿಯವರು ನಿರಂತರವಾಗಿ ಹೇಳ್ತಾ ಬಂದರು ಸಂಸತ್ತಿನಲ್ಲಿ. ಯಾವ ಸಂದರ್ಭದಲ್ಲಿ ಪ್ರತಿಪಕ್ಷ ಅತ್ಯಂತ ನಿಖರವಾಗಿ ತನ್ನ ಗಟ್ಟಿತನವನ್ನು ಹೊಂದದೋ ಆವಾಗ ಆಳುವ ಪಕ್ಷ ಸರಿಯಾದ ಹಳಿಯಲ್ಲಿ ಸಾಗತ್ತೆ. ಆದರೆ ದುರ್ದೈವದ ಪ್ರಶ್ನೆ ಅಂದರೆ ಅದು NRC ಇರ್ಬೋದು, CAA ಇರ್ಬೋದು, 370 ಇರ್ಬೋದು, ದೇಶದ್ರೋಹಿತನದ ಭಯೋತ್ಪಾದಕ ಚಟುವಟಿಕೆ ಇರ್ಬೋದು, ಪ್ರತಿಯೊಂದನ್ನು ಅವರ ಇಡೀ ಕಾಂಗ್ರೆಸ್ ಪಕ್ಷ ಅದು ಜನ್ಮಗುಣ, DNA ಅದು ಬದಲಾಗುವುದಿಲ್ಲ. ಅದು ನೆಹರು ಸಂಸ್ಕೃತಿ. ಅದು ಈ ತುರ್ತು ಪರಿಸ್ಥಿತಿಯನ್ನು ಹೇರಿದವರು ಯಾರು ಅಂತ ಕೇಳಿದರೆ ಸಮರ್ಥವಾಗಿ ಉತ್ತರಿಸುವಂಥ ಒಂದು ಪ್ರಶ್ನೆಯೇ ಅವರಿಗೆ ಕಾಡ್ತಾ ಇಲ್ಲ. ಸ್ವಾತಂತ್ರ್ಯ ಸಂಗ್ರಾಮ ಬಂದಾಗ ಅವರದೇ ಆದಂಥ ಪಟಾಲಮ್ಮನ್ನು ಮುಂದಿಟ್ಟುಕೊಂಡು ಇತಿಹಾಸ ರಚಿಸಿದರು. ಅದನ್ನು ಆಗಾಗ ಮತ್ತೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ನಮ್ಮ ಜನರ ಮನಸ್ಸಿನ ಮೇಲೆ ಇಂಥದ್ದೊಂದು ಅಚ್ಚಳಿಯದ ಒಂದು ಪರಿಣಾಮವನ್ನು ಬೀರಬೇಕಾಗಿದೆ. ಅಂಥ ತುರ್ತಿನಲ್ಲಿ ನಿಂತಿದ್ದೇವೆ. ಈಗ ರಾಹುಲ್ ಗಾಂಧಿ ಎಲ್ಲಿಗೆ ಹೊರಟಿದ್ದಾರೆ? ಸಂಬಾಲ್ಗೆ ಹೊರಟಿದ್ದಾರೆ. ಜಾಮಿಯಾ ಮಸೀದಿ ಅದು ದೇವಸ್ಥಾನವಾಗಿತ್ತು, ಅದನ್ನು ಉರುಳಿಸಿ ಮಸೀದಿಯನ್ನು ಕಟ್ಟಲಾಗಿದೆ ಅಂತ ಸ್ಥಳೀಯ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದು ನಿಮಗೆ ಗೊತ್ತಿದೆ. ನವೆಂಬರ್ 19ಕ್ಕೆ ಅಲ್ಲಿ ಒಂದು ಸ್ಥಳೀಯ ನ್ಯಾಯಾಲಯ ಅಲ್ಲಿ ಒಂದು ತೀರ್ಪನ್ನು ಕೊಟ್ಟಿತ್ತು, ಆದೇಶವನ್ನು ಕೊಟ್ಟಿತ್ತು. ಏನು? ಭಾರತೀಯ ಪುರಾತತ್ವ ಇಲಾಖೆ ಮತ್ತು ತಜ್ಞರ ಒಂದು ತಂಡ ಅದನ್ನು ಸಮೀಕ್ಷೆ ಮಾಡಿ ಕೋರ್ಟಿಗೆ ಅದನ್ನು ತಿಳಿಸಿ ಅಂತ. ಸಮೀಕ್ಷೆಗೆ ಹೋದವರ ಮೇಲೆ ಏನಾಯಿತು? ಕಲ್ಲು ತೂರಾಟ, ಮಾರಣಾಂತಿಕ ಹಲ್ಲೆ, ಅವಿತು ಕುಳಿತುಕೊಂಡು ಗುಂಡು ಹಾರಿಸುವ ಕೆಲಸ, ಇವೆಲ್ಲವನ್ನ ನಡೆದೋಯ್ತು. 6 ಪೊಲೀಸ್ ಜೀಪ್ಗಳು ಧ್ವಂಸ ಆದವು, ಹಲವು ಪೊಲೀಸರು ಗಾಯಗೊಂಡರು. ಅನೂಪ್ ಚೌಧರಿ ಹೇಳಿದರು, ನಮಗೂ ಒಂದು ತಾಳ್ಮೆ ಇದೆ, ನೆನಪಿಡಿ. ಯಾಕೆಂತಂದರೆ ಇಲ್ಲಿ ಈ ಥರದ ಕಲ್ಲು ತೂರಾಟ, ರಕ್ತಪಾತ, ವಿರೋಧ ಇವೆಲ್ಲವನ್ನು ಬಹಿರಂಗವಾಗಿ ಮಾಡಲಿಕ್ಕೆ ಹೊರಟಾಗ ಪೊಲೀಸು ಅದನ್ನು ತಡೆಯಲಿಕ್ಕೆ ಹೋದರೆ ಅಲ್ಲಿ ಹೆಣ್ಣು ಮಕ್ಕಳನ್ನು, ಪುಟ್ಟ ಮಕ್ಕಳನ್ನು ಎದುರುಗಡೆ ನಿಲ್ಲಿಸಿ ಪೊಲೀಸರನ್ನು ತಡೆಯುವಂಥ ಒಂದು ನಾಮರ್ದ ಕೆಲಸವನ್ನು ಅಲ್ಲಿ ಮಾಡಲಾಯಿತು. ಈ ದೇಶದ್ರೋಹಿ ಕೆಲಸಕ್ಕೆ ಬೇಸತ್ತಂಥ ಸ್ಥಳೀಯ ಪೊಲೀಸ್ ಅಧಿಕಾರಿ ಅನೂಪ್ ಚೌಧರಿ, ನಮಗೊಂದು ತಾಳ್ಮೆ ಇದೆ, ನಾವು ಕುಟುಂಬಸ್ಥರು, ನೆನಪಿಡಿ, ನಮಗೆ ದೇಶ ಮುಖ್ಯ, ಕಾನೂನು ರಕ್ಷಣೆ ಮುಖ್ಯ. ನಾವೇನಾದರೂ ಮತಿಗೆಟ್ಟು ತಾಳ್ಮೆ ಕಳ್ಕೊಂಡು ಮುಂದಾದರೆ ಆಗುವ ಅನಾಹುತಕ್ಕೆ ನೀವೇ ಕಾರಣ. ಈ ಗಲಭೆಯ CCTV ಫುಟೇಜು ಇತ್ಯಾದಿಗಳನ್ನು ಇಟ್ಟುಕೊಂಡು ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿಗಳು ಅದನ್ನೆಲ್ಲ 2700 ಮುಸುಕುದಾರಿಗಳು ಇಲ್ಲಿ ಭಾಗವಹಿಸಿದ್ದನ್ನು ಪತ್ತೆ ಹಚ್ಚಲಾಗಿದೆ. ಅವರ ಮೂಲವನ್ನು ಹುಡುಕಲಾಗಿದೆ. ದರ್ಗಾದ ಸುತ್ತಮುತ್ತಲಿನ ಸಾರ್ವಜನಿಕ ಆಸ್ತಿಪಾಸ್ತಿಗಳಿಗೆ ಸಾಕಷ್ಟು ಹಾನಿಯಾಗಿದೆ. ಈ ಗಲಾಟೆಯಿಂದ ಬೇರೆ ಕಡೆ ತುಂಬ ಹಾನಿಯಾಗಿದೆ. ಈ ಹಾನಿಯನ್ನು ಯಾವ ಗಲಭೆಕೋರರು, ದೇಶದ್ರೋಹಿಗಳು ಇದ್ದರೋ ನ್ಯಾಯಾಂಗ ವ್ಯವಸ್ಥೆಯನ್ನು, ನ್ಯಾಯಾಂಗದ ತೀರ್ಪನ್ನು, ನ್ಯಾಯಾಂಗದ ಆದೇಶವನ್ನು ಕಾಲಡಿಗೆ ಹಾಕಿ ತುಳಿದು ನಾವೇ ಈ ದೇಶದ ಎಲ್ಲ ಕಾನೂನು, ಸಂಸತ್ತು, ಪ್ರಜಾತಂತ್ರ ವ್ಯವಸ್ಥೆ, ಸಂವಿಧಾನ ಎಲ್ಲವನ್ನು ಮುರಿದು ಪುಡಿಗಟ್ತೇವೆ ಅನ್ನುವಂಥ ದುರಹಂಕಾರದಲ್ಲಿ ಯಾರು ಮುಂದುವರಿತಾ ಇದ್ರೋ ಅವರನ್ನು ಇವತ್ತು ಸಾರ್ವಜನಿಕ ಆಸ್ತಿಪಾಸ್ತಿಯ ನಷ್ಟ ಏನಿದೆ ಅದನ್ನು ಈ ಗಲಭೆಕೋರರಿಂದ, ಈ ದಗಾಕೋರರಿಂದ, ಈ ದೇಶದ್ರೋಹಿಗಳಿಂದ ವಸೂಲಿ ಮಾಡ್ತೇವೆ, ಮಾಡಬೇಕು ಅನ್ನುವಂಥ ಕಟ್ಟುನಿಟ್ಟಿನ ಕಾನೂನಿನ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಯೋಗಿ ಆದಿತ್ಯನಾಥ್ ಅವರ ಬಿರುಸಿನ ಕಾರ್ಯಾಚರಣೆ ಯಾವ ಮಟ್ಟದಲ್ಲಿದೆ ಅಂತಂದರೆ, ಬಿಲದಲ್ಲಿ ಅವಿತಿ ಕುಳಿತಂಥ ಈ ದೇಶದ್ರೋಹಿ ಕಲ್ಲು ತೂರಾಟ ಮಾಡುವಂಥ ಗಲಭೆಕೋರನ್ನು ಹಿಡಿದು ಒಳಗಾಕುವ ಕೆಲಸ ಆಗ್ತಾಯಿದೆ. ಈ ಸಂದರ್ಭದಲ್ಲಿ ಇವರಿಗೆ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಿದೆ. ಕಾಂಗ್ರೆಸ್ನವರಿಗೆ ಅಲ್ಪಸಂಖ್ಯಾತರ ಮೇಲೆ, ನಮ್ಮ ಮತಗಟ್ಟೆಗಳು, ನಮ್ಮ ಹಿತೈಷಿಗಳು, ದೇ ಆರ್ ಅವರ್ ಬ್ರದರ್ಸ್, ಈ ದೇಶದ ಎಲ್ಲ ಹಕ್ಕುಗಳನ್ನು ಪಡೆಯುವ ಮೊದಲ ಸ್ಥಾನದಲ್ಲಿ ಯಾರಾದರೂ ಇದ್ದರೆ ಅದು ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯ ಅಂತ ಘೋಷಿಸಿಕೊಂಡು ಬಂದಂಥ ಈ ದರಿದ್ರ ಕಾಂಗ್ರೆಸ್ಸಿಗೆ ಈಗ ಅಲ್ಲಿ ಕಲ್ಲು ಹೊಡೆದು ಪೆಟ್ಟು ತಿಂದು ಕೆಲವು ಆಸ್ಪತ್ರೆ ಸೇರಿದಂಥ ಆ ದೇಶದ್ರೋಹಿಗಳಿಗೆ ಹೋಗಿ ಸಾಂತ್ವನ ಮಾಡಬೇಕು, ಅವರಿಗೆ ದುಡ್ಡು ಕೊಡಬೇಕು, ಅವರಿಗೆ ನೀವು
ನ್ಯಾಯಾಂಗ ವ್ಯವಸ್ಥೆಯನ್ನು ಧಿಕ್ಕರಿಸಿ, ಸಂಸದೀಯ ವ್ಯವಸ್ಥೆಯನ್ನು ಧಿಕ್ಕರಿಸಿ, ಜನತಂತ್ರ ವ್ಯವಸ್ಥೆಯನ್ನು ಧಿಕ್ಕರಿಸಿ, ಸಂವಿಧಾನದ ಆಶಯವನ್ನು ಧಿಕ್ಕರಿಸಿ ನಾವು ನಿಮ್ಮೊಟ್ಟಿಗಿದ್ದೇವೆ. ಯಾಕೆಂತಂದರೆ ನೀವು ನಮಗೆ ಓಟುದಾರರು. ಇದೇ ಕಾರಣಕ್ಕಾಗಿ ತಾನೇ ಥಾಟ್ಸ್ ಆಫ್ ಪಾಕಿಸ್ತಾನದಲ್ಲಿ ಅಂಬೇಡ್ಕರ್ ಏನು ಹೇಳಿದರು? ಇದು DNA ಪ್ರಶ್ನೆ, ಇದು ರಕ್ತಗುಣದ ಪ್ರಶ್ನೆ. ಆದ್ದರಿಂದ ಇನ್ನೊಂದು ಸಮುದಾಯದೊಟ್ಟಿಗೆ, ಇನ್ನೊಂದು ಧರ್ಮದೊಟ್ಟಿಗೆ ಇವರಿಗೆ ಒಟ್ಟಾಗಿ ಸಾಮರಸ್ಯದಿಂದ ಬದುಕುವಂಥ ಸಾಧ್ಯತೆಗಳೇ ಇಲ್ಲ. ಇದಕ್ಕೆ ಇತಿಹಾಸ ಬಹಳ ಸ್ಪಷ್ಟವಾಗಿ ಸಾಕ್ಷಿಯನ್ನು ಒದಗಿಸ್ತಾ ಇದೆ. ಆದ್ದರಿಂದ ನಾವು ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಮಾಡಿಕೊಳ್ಬೇಕು. ಅಲ್ಲಿದ್ದ ಹಿಂದೂಗಳನ್ನು ಈಚೆ ಕರ್ಕೋಬೇಕು, ಇಲ್ಲಿದ್ದ ಮುಸ್ಲಿಮರನ್ನು ಸಂಪೂರ್ಣವಾಗಿ ಅಲ್ಲಿ ಕಳಿಸ್ಬೇಕು ಅಂತ. ಆದರೆ ಯಾಕೆ ಕಾಂಗ್ರೆಸ್ ಒಪ್ಪಲಿಲ್ಲ? ಯಾಕೆ ನೆಹರು ಗಾಂಧಿ ಯಾಕೆ ಒಪ್ಪಲಿಲ್ಲ ಹೇಳಿ? ಯಾಕೆ ಅಂತಂದರೆ ಈ ದೇಶದಲ್ಲಿರುವ 80% ಹಿಂದೂಗಳು ಧ್ರುವೀಕರಣಗೊಂಡು ಸನಾತನ ಧರ್ಮ, ಕಾಯಕ ಭೂಮಿ, ಭರತ ಭೂಮಿ, ಭರತ ಸಂಸ್ಕೃತಿ ಅಂತ ಹೊರಟ್ರೆ ನಮಗೆ ಕೊನೆಗೆ ಶೂನ್ಯ ಮಾಸವೇ ಗತಿ. ನಮಗೆ ಓಟ್ ಹಾಕೋರು ಯಾರೂ ಇರುವುದಿಲ್ಲ. ಆದ್ದರಿಂದ ಇಲ್ಲಿ ಇವರನ್ನೇ ಇಟ್ಕೊಳ್ಳಲೇಬೇಕು ಅನ್ನುವಂಥ ಒಂದು ಅಜೆಂಡವನ್ನು ಇಟ್ಕೊಂಡು ಈ ದೇಶಕ್ಕೆ ಅತಂತ್ರ ವ್ಯವಸ್ಥೆಯನ್ನು, ತ್ರಿಶಂಕು ಸ್ವರ್ಗವನ್ನು ತರಲಾಯಿತು. ಅದೇ ಇವತ್ತು ಮುಂದುವರಿತಾ ಇದೆ. ರಾಹುಲ್ ಗಾಂಧಿಯ ಈವರೆಗಿನ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಘಟನೆ ದೇಶದ ಪರವಾಗಿ, ದೇಶ ಪ್ರೇಮದಿಂದ ಮತ್ತು ದೇಶದ್ರೋಹಿಗಳ ವಿರುದ್ಧವಾಗಿ ಮಾತಾಡುವಂಥ ಅಥವಾ ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದಕರ ವಿರುದ್ಧವಾಗಿ ಮಾತಾಡುವಂಥ ಯಾವುದೇ ಕೆಲಸವನ್ನು ಒಂದೇ ಒಂದು ನಿಮಗೆ ಸಿಗುವುದಿಲ್ಲ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಬೆಂಕಿ ಹಚ್ಚೋರ ಬಗ್ಗೆ, ಗಲಾಟೆ ಮಾಡೋರ ಬಗ್ಗೆ, ಬಾಂಬ್ ಹಾಕೋರ ಬಗ್ಗೆ, ಕಲ್ಲು ತೂರಾಟ ಮಾಡೋರ ಬಗ್ಗೆ ಅವರಿಗೆ ಇನ್ನಿಲ್ಲದ ಮರುಕ. ಕೊಡಗಟ್ಲೆ ಕಣ್ಣೀರು ಸುರಿಸ್ತಾರೆ ಅವರು. ಅದಕ್ಕಾಗಿ ಅವರ ಸಂತತಿ ಕರ್ನಾಟಕದಲ್ಲಿ ಹೇಳಿತ್ತು, ಏನು, ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಸಿಡಿದಾಗ ಎಕ್ಕಶಿತ ಒಂದು ಕುಕ್ಕರ್ ಅದು, ಅದರಲ್ಲಿ ಏನಾಯಿತು, NIA ಬಂದು ಶೋಧ ಮಾಡಿದಾಗ 100ಕ್ಕೂ ಹೆಚ್ಚು ಕಡೆ ಬಾಂಬ್ ಬ್ಲಾಸ್ಟ್ ಮಾಡುವಂಥ ಒಂದು ಷಡ್ಯಂತ್ರವನ್ನು ಸಂಪೂರ್ಣವಾಗಿ ಅದು ಭೇದಿಸಿತು. ಇದೇ ನಮ್ಮ ಇಲ್ಲಿಯ ಬೆಂಗಳೂರಿನ ಹೋಟೆಲ್ನ ಬಾಂಬ್ ಘಟನೆ, ಅದಕ್ಕೂ ವಿಶ್ವದ ಶ್ರೇಷ್ಠ ಮಟ್ಟದ ಬ್ರದರ್ಹುಡ್ ಸಂಘಟನೆಯ ಭಯೋತ್ಪಾದಕ ನೀಚ ಸಂಘಟನೆಯೊಟ್ಟಿಗಿರುವ ಸಂಪರ್ಕವನ್ನು NIA ಕಂಡುಹಿಡಿತು. ಇವರೆಲ್ಲ ಅದೆಲ್ಲ ಒಂದು ಹೋಟೆಲ್ನಲ್ಲಿ ಮಾಮೂಲಿ ನಡೆದ ಘಟನೆ. ಅದಕ್ಕೆ ಯಾಕೆ ಇಷ್ಟು ಪ್ರಚಾರ ಮಾಡ್ತೀರಿ? ಪರಮು, ಗೃಹ ಮಂತ್ರಿಗಳು, DKC, ಸಿದ್ದರಾಮಯ್ಯನವರು ಎಲ್ಲರೂ ಫರ್ಮಾನ್ ಕೊಡಿಸಿದ್ರಲ್ಲ, ಆಮೇಲೆ ಮಾತಿಲ್ಲ ಇವ್ರದ್ದು. ಇಂತಹ ಪರಿಸ್ಥಿತಿಯಲ್ಲಿ ಈಗ ಸಂಬಾಲಿಗೆ ಭೇಟಿ ಕೊಡ್ತಾ ಇದ್ದಾರೆ. ಆದರೆ ಹೇಳುವುದೇನು, ನಾವು ಅಲ್ಲಿ ಕಲ್ಲು ತೂರಿದವರ ಆ ಸಂತ್ರಸ್ತರನ್ನು ಭೇಟಿ ಮಾಡ್ತಾ ಇದ್ದಾರೆ. ಯಾಕಂದರೆ ಅವರ ದೃಷ್ಟಿಯಲ್ಲಿ ಅವರು ಸಂತ್ರಸ್ತರು. ಪೊಲೀಸರ ಮೇಲೆ ದಾಳಿ ಮಾಡಲಿ, ನ್ಯಾಯಾಂಗ ವ್ಯವಸ್ಥೆಯನ್ನು ಧಿಕ್ಕರಿಸಲಿ. ಮೊನ್ನೆ ಬೆಂಗಳೂರಲ್ಲಿ ಏನಾಯಿತು, ಆಲ್ ಇಂಡಿಯಾ ಪರ್ಸನಲ್ ಲಾ ಮಂಡಳಿಯ ಇವನು ಬಂದಲ್ಲ, ಅವನು ಬಂದು ಏನು ಹೇಳಿದ್ದೇನು ಅಂತಂದರೆ, ನಾವು ಈ ದೇಶದ ನ್ಯಾಯಾಲಯದ ಬಾಗಿಲಲ್ಲಿ ಭಿಕ್ಷೆ ಬೇಡುವುದನ್ನು ಇನ್ನು ಮುಂದಾಗುವುದಿಲ್ಲ. ಮೌಲಾನಾ ಅಬು ತಾರಿಫ್ ರೆಹಮಾನಿ, ನಿಮ್ಮ ಹತ್ರ ಸಂಸತ್ತಿರ್ಬೋದು, ನಮ್ಮ ಹತ್ರ ಬೀದಿ ಇದೆ ಅಂತ ರಕ್ತಪಾತಕ್ಕೆ ಕರೆ ಕೊಡ್ತಾನೆ ಅವ ದುಷ್ಟ. ಆದರೂ ಅವನ ಬಗ್ಗೆ ಯಾವುದೇ ಕಾನೂನಿನ ಕ್ರಮ ತೆಗೆದುಕೊಳ್ಳುವುದಿಲ್ಲ. ಫೇಜಾವರ್ ಶ್ರೀಗಳು ಈ ದೇಶದ ವರ್ತಮಾನದ ಬಗ್ಗೆ ಮಾತಾಡಿದಾಗ ಸಿದ್ದು ಅವರ ಅಂಡಿನಲ್ಲಿ ಬೆಂಕಿ ಬೀಳುತ್ತೆ, ಅದಕ್ಕೆ ಮಾತಾಡ್ತಾರೆ. ಈ ಮನುಷ್ಯನು ಇವತ್ತು ಹೊರಟಿರೋದು, ನಾವು ಗಲಭೆ ಪೀಡಿತ ಸ್ಥಳಕ್ಕೆ ಭೇಟಿ ಕೊಡ್ತೇವೆ. ಆದರೆ ಭೇಟಿ ಕೊಡ್ತಾ ಇರೋದು ಯಾರೊಟ್ಟಿಗೆ? ಹಿಂದೂಗಳ ಕಟ್ಟಾ ವಿರೋಧಿ ಇಮ್ರಾನ್ ಪ್ರತಾಪ್ ಮತ್ತು ಇಮ್ರಾನ್ ಮಸೂದ್ ಒಟ್ಟಿಗೆ ಇವರು ಭೇಟಿ ಕೊಡ್ತಾ ಇದ್ದಾರೆ. ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು. ಇಂಗ್ಲೆಂಡಿಗೆ ಭೇಟಿ ಕೊಡ್ತಾರೆ, ನಮ್ಮ ದೇಶಕ್ಕೆ ಬೇಕಾದಂಥ ನೊಟೋರಿಯಸ್ ಪಾಕಿಸ್ತಾನದ ಮೂಲದ ಭಯೋತ್ಪಾದಕರು ಕಟ್ಟಿದ ಸಂಘಟನೆಯ ಆಹ್ವಾನದ ಮೇರೆಗೆ ಹೋಗ್ತಾರೆ. ಅಲ್ಲಿ ಕಮಲಾ ಹ್ಯಾರಿಸ್ ಒಟ್ಟಿಗೆ ಚುನಾವಣಾ ಪೂರ್ವ ಭೇಟಿ ಮಾಡ್ತಾರೆ, ರಹಸ್ಯ ಭೇಟಿ. ಯಾಕೆ? ಅವರು ಭಾರತ ವಿರೋಧಿ ಮತ್ತು ಬ್ರದರ್ಹುಡ್ ಸಂಘಟನೆಯೊಟ್ಟಿಗೆ ಸಂಬಂಧ ಇದೆ, ವಿಶ್ವದ ಭಯೋತ್ಪಾದಕರೊಟ್ಟಿಗೆ ಅವರಿಗೆ ಲಿಂಕ್ ಇದೆ. ಆ ಲಿಂಕರೊಟ್ಟಿಗೆ ಏನು ಮಾಡ್ಲಿಕ್ಕೆ ಹೊರಟಿದ್ರು? ಬಾಂಗ್ಲಾದ ಘಟನೆಯನ್ನು ಭಾರತಕ್ಕೆ ತರಲಿಕ್ಕೆ ಹೊರಟಿದ್ರು. ಅಂಥವರೊಟ್ಟಿಗೆ ಸಂಪರ್ಕ. ಪಾಕಿಸ್ತಾನ BJPಯವರಿಗೆ ಶತ್ರು ರಾಷ್ಟ್ರ, ನಮಗೆ ಮಿತ್ರ ರಾಷ್ಟ್ರ, ಕಾಂಗ್ರೆಸ್ಸಿನ ವಾಚ. ಚೈನಾದೊಟ್ಟಿಗೆ ಸಂಬಂಧ, ಟರ್ಕಿಯೊಟ್ಟಿಗೆ ಸಂಬಂಧ. ಮಣಿಪುರದ ಹಿಂಸೆ ಅಡಿಯಲ್ಲಿ ಯಾರ ಕೈ ಇದೆ? ಇದೇ ಅಭಯ ಹಸ್ತ, ಗೊತ್ತಾಗಿದೆ ಎಲ್ಲರಿಗೂ.
ಇಂಥ ಪರಿಸ್ಥಿತಿಯಲ್ಲಿ ಕಾನೂನು ಭಂಗ ಮಾಡಿದವರ ಸಂವಿಧಾನ ಹಿಡ್ಕೊಂಡು ತಿರುಗಾಡ್ತೀರಿ. ನ್ಯಾಯಾಂಗ ವ್ಯವಸ್ಥೆ ಯಾವ ಸಂವಿಧಾನದ ಆಶಯದ ಮೇಲೆ ನಿಂತಿದೆ, ಅದೇ ನ್ಯಾಯಾಂಗದ ವ್ಯವಸ್ಥೆ ನೀಡಿದ ತೀರ್ಪು ನೀವು ಸಮೀಕ್ಷೆ ಮಾಡಿ. ಇವತ್ತೀಗ ರಾಜಸ್ಥಾನದ ಅಜ್ಮೀರ್ನ ಪ್ರಸಿದ್ಧ ಚಿಸ್ತಿ ದರ್ಗಾ ಕೂಡ ಒಂದು ಶಿವನ ದೇವಸ್ಥಾನ, ಅಲ್ಲಿಯೂ ಸಮೀಕ್ಷೆ ಆಗಬೇಕು ಅಂತೇಳಿ ಸ್ಥಳೀಯ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಲಾಗಿದೆ. ಅದಕ್ಕೆ ನೋಟಿಸ್ ಜಾರಿಯಾಗಿದೆ. ಇದು ಜ್ಞಾನವ್ಯಾಪಿ, ಮಥುರಾ, ಕಾಶಿ. ಸತ್ಯ ಯಾವತ್ತಿದ್ರೂ ಸತ್ಯವೇ. ನೀವು ನಮ್ಮ ದೇಗುಲವನ್ನು, ಸೋಮನಾಥವನ್ನು ಯಾವ ರೀತಿಯಲ್ಲಿ ಧ್ವಂಸ ಮಾಡಿದ್ರಿ, ಅಲ್ಲಿ ಅರ್ಚಕರು, ರಾಜ ಓಡಿ ಹೋದ, 50,000 ಜನ ಅರ್ಚಕರು, ಸಾರ್ವಜನಿಕರು 3 ದಿನ ಈ ದುಷ್ಟ ಸಂಸ್ಕೃತಿಯನ್ನು ಬಡಿಲಿಕ್ಕೆ ಪ್ರಾಣಾರ್ಪಣೆ ಮಾಡಿತ್ತು, ಬಲಿದಾನಗೈಯಿತು. ಆವಾಗಲೂ ಹೇಳಿದರು, ನಮಗೆ ನಮ್ಮ ದೇವರು ಬಿಟ್ಟುಕೊಡಿ, ನಿಮಗೆ ಇಡೀ ಆನೆ ಗಾತ್ರದ ಎಲ್ಲ ಇದನ್ನು ನಿಮಗೆ ವಹಿಸ್ತೇವೆ ಅಂತಂದ್ರೂ ಅವನು ದನಕನಕ ಕೇಳಲಿಲ್ಲ. ಅದೇ ಸೋಮನಾಥನ ಟೆಂಪಲ್ಲಿನ ನಮ್ಮ ಭಕ್ತಿ ಭಾವದ ಬಿಂದುವನ್ನು ತೆಗೆದುಕೊಂಡೋಗಿ ಅವನ ಅರಮನೆಯ ಮೆಟ್ಟಿಲಾಗಿಸಿದ ದುಷ್ಟ. ಅದನ್ನು ಮರೀಲಿಕ್ಕಾಗತ್ತಾ ನಮಗೆ? ಇಂಥ ಸಂಸ್ಕೃತಿಗೆ ಕಾಂಗ್ರೆಸ್ಸು ನೀರೆರೆಯುತ್ತದೆ, ಬೆಂಗಾವಲಾಗಿ ನಿಲ್ತದೆ. ಯಾಕೆ ರಾಹುಲ್ ಗಾಂಧಿಗಂತ ದೇಶದ ಮೇಲೆ ಯಾಕೆ ಇಷ್ಟು ದ್ವೇಷ, ಯಾಕೆ ಇಷ್ಟು ಅಸೂಯೆ, ಯಾಕೆ ಇಷ್ಟು ಅದನ್ನು ಧೂಳಿಪಟ ಮಾಡುವಂಥ ಒಂದು ಮಹತ್ವಾಕಾಂಕ್ಷೆ? ಹಾಗಾದರೆ ನೀವು ದ್ವಿಪೌರತ್ವವನ್ನು ಹೊಂದಿದ್ದು, ನೀವು ಇಂಗ್ಲೆಂಡಿನ ಬಗ್ಗೆ ನಿಮಗೆ ಆಸಕ್ತಿ, ಇಟಲಿಯ ಮೊಮ್ಮಗನಾಗುವಂಥ ನಿರೀಕ್ಷೆ, ಭಾರತವನ್ನು ಸಂಪೂರ್ಣವಾಗಿ ನಾಶ ಮಾಡಿದಂಥ ಖಿಲ್ಜಿ ಸಂಸ್ಕೃತಿಗೆ, ಬಾಬರ್ ಸಂಸ್ಕೃತಿಗೆ ನೀವು ಇಂಬುಗೊಡ್ತಾ ಇದ್ದೀರಿ. ಅದರ ಅರ್ಥ ಏನು? ವಿಪಕ್ಷದ ನಾಯಕನಾಗಿ ಸಂವಿಧಾನವನ್ನು ಕೈಲಿಡ್ಕೊಂಡು ಸಂವಿಧಾನ ವಿರೋಧಿಗಳೊಟ್ಟಿಗೆ ಶಾಮೀಲಾಗಿದ್ದೀರಿ. ಇದೇ ನಿಮ್ಮ ಸಂಬಾಲನ ಘಟನೆಗೆ ಇವತ್ತು ನೀವು ಭೇಟಿ ಕೊಡ್ತಾ ಇರುವಂಥದ್ದು ಜನರಿಗೆ ಅರ್ಥ ಆಗೋದಿಲ್ಲ ಅಂತ ಮಾಡಿದ್ರ? ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ, ನಿಮ್ಮ ಬಗ್ಗೆ ಇನ್ನಿಲ್ಲದ ಹಾಗೆ ಕ್ಯಾಕರಿಸಿ ಹೋಗಿತಾ ಇದ್ದಾರೆ. ನೀವು ಸ್ಥಳಕ್ಕೆ ಭೇಟಿ ಕೊಡ್ತಾ ಇಲ್ಲ, ನೀವು ಅಲ್ಲಿ ಕಲ್ಲೆಸೆದ ಆ ಗುಂಪಿಗೆ ಬೆಂಬಲವನ್ನು ಸೂಚಿಸಲಿಕ್ಕೆ ಹೋಗ್ತಾ ಇದ್ದೀರಿ, ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬುತ್ತಾ ಇದ್ದೀರಿ. ದೇಶ ವಿರೋಧಿಗಳೊಟ್ಟಿಗೆ ಶಾಮೀಲಾಗಿ ದೇಶದ ಕಾನೂನನ್ನು ಮತ್ತು ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು, ಸಂವಿಧಾನಾತ್ಮಕವಾದ ವ್ಯವಸ್ಥೆಯನ್ನು ಭಂಗ ಮಾಡುವವರೊಟ್ಟಿಗೆ ನೀವು ಸೇರಿಕೊಳ್ತಾ ಇದ್ದೀರಿ. ಅದಕ್ಕೆ ಈ ಲಾ ಬೋರ್ಡಿನ ಸಮಾವೇಶಕ್ಕೆ ಬಂದಂಥ ಮೌಲಾನಾ ಅಬು ತಾರೀಫ್ ಮಾತಾಡಿದ್ದನ್ನು ಇವತ್ತಿನವರೆಗೂ ಕಾಂಗ್ರೆಸ್ ಖಂಡಿಸಿಲ್ಲ. ಕರ್ನಾಟಕ ಸರ್ಕಾರ ಕಣ್ಮುಚ್ಚಿ ಕುಳಿತಿದೆ. ಅದೇ ಬೇರೆಯವರ ಯಾರಾದರೂ RSSನವರೋ, BJPಯವರೋ, ವಿಶ್ವ ಹಿಂದೂ ಪರಿಷತ್ನವರು ಮಾತಾಡಿದಿದ್ರೆ ಇಷ್ಟೊತ್ತಿಗೆ ಕಾನೂನು ಕ್ರಮ ತೆಗೆದುಕೊಳ್ತಾ ಇದ್ರಿ. ಒಬ್ಬ ಸಿದ್ದರಾಮಯ್ಯನವ್ರ ಬಗ್ಗೆ ಏನೋ ಅವರ ರಾಜಕೀಯ ನಿಲುವಿನ ಬಗ್ಗೆ ಒಬ್ಬರು ಮಾತಾಡ್ದ ಅಂಥೇಳಿ ಅವರಿಗೆ ಕೇವಲ 2.5 ತಾಸಿನಲ್ಲಿ ಅವರನ್ನು ಬಂಧಿಸಿ ಕಾರಾಗೃಹಕ್ಕೆ ಕಳಿಸಿದ್ರಿ. ಅದೇ ಪೊಲೀಸರ ಕೊರಳುಪಟ್ಟಿ ಹಿಡಿತಾರೆ ಅಲ್ಪಸಂಖ್ಯಾತ ಯುವಕರು, ರಾಂಗ್ ವೇಯಲ್ಲಿ, ತಪ್ಪು ಜಾಗದಲ್ಲಿ ಪಾರ್ಕಿಂಗ್ ಮಾಡಿದರೆ ಅಂತಂದರೆ ಅವನು ಬಂದು ಸಾರ್ವಜನಿಕವಾಗಿ ಪೊಲೀಸರಿಗೆ ಕಪಾಳ ಮೋಕ್ಷ ಮಾಡ್ತಾನೆ. ಅವನ ಮೇಲೆ ಯಾವ ಕ್ರಮವೂ ಆಗುವುದಿಲ್ಲ. ಮತ್ತು ಏನು ನಿಮ್ಮ ಸಂವಿಧಾನ? ಸಂವಿಧಾನದ ಆಶಯ ಅಂತಂದರೆ ದೇಶದ್ರೋಹಿಗಳನ್ನು ರಕ್ಷಣೆ ಮಾಡೋದಾ? ಕಲ್ಲೊಡೆಯವರನ್ನು ರಕ್ಷಣೆ ಮಾಡೋದಾ? ಕಾಶ್ಮೀರದಲ್ಲಿ ಇವತ್ತು 370ಯನ್ನು ಮತ್ತೆ ಜಾರಿ ಮಾಡ್ತಾರೆ ಅಂತ ಅನ್ನುವಂಥದ್ದು ಪಕ್ಕಾ ಸಂವಿಧಾನ ವಿರೋಧಿ. ಯಾಕೆಂತಂದರೆ ಟೆಂಪ್ರರಿ ಆ್ಯಕ್ಟ್ ಅದು. ಇಂಥವರೊಟ್ಟಿಗೆ ನಾವು ಬದುಕ್ತಾ ಇದ್ದೇವಲ್ಲ, ಇಂಥ ಬದಮಾಶಿಗಳೊಟ್ಟಿಗೆ ನಾವು ರಾಜಕೀಯ ಮಾಡ್ತಾ ಇದ್ದೇವಲ್ಲ, ಏನನ್ನಬೇಕು ನಮಗೆ? ಯಾವುದ್ರಲ್ಲಿ ಹೊಡ್ಕೋಬೇಕು ನಾವು? ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟಾಗ ಈ ಹಿಂದೂಗಳು ಬದಮಾಶಿಗಳು ಹೋಗಿ ಒತ್ತುತ್ತೀರಿ. ಅದೇ ಒಂದು ಸಂಖ್ಯಾಬಲದಲ್ಲಿ ಒಂದು ಹಂತಕ್ಕೆ ನಾವು ಬಲಾಢ್ಯರಾಗ್ತಾ ಇದ್ದೇವೆ, ನಾವು ಬಹುಸಂಖ್ಯಾತರಾಗ್ತಾ ಇದ್ದೇವೆ ಅಂತ ಗೊತ್ತಾದ ತಕ್ಷಣ ಮಹಾರಾಷ್ಟ್ರದ ವಿಲೇಜಲ್ಲಿ ನೋಡಿದ್ದೀರಿ, ಹಿಂದೂಗಳ ಮನೆಯ ಗೇಟಿನ ಮೇಲೆ ಬೆಳಗ್ಗೆ ಹೌಸ್ ಫಾರ್ ಸೇಲ್ ಅಂತ ಬೋರ್ಡ್ ಬಿದ್ದಿದೆ. ಇಂಥ ಒಂದು ದುಷ್ಟ ಕೆಲಸವನ್ನು ಮಾಡುವವರಿಗೆ ಬೆಂಗಾವಲಾಗಿ ನಿಲ್ತಾರಲ್ಲ ಈ ರಾಹುಲ್ ಗಾಂಧಿ, ಇವರು ನಮ್ಮ ದೇಶದವರ, ನಮ್ಮ ದೇಶದ ಪ್ರಜೆನ? ಈ ಪ್ರಶ್ನೆಯನ್ನು ಇವತ್ತು ಕೋರ್ಟ್ ಕೇಳಿದೆ ಕೇಂದ್ರ ಸರ್ಕಾರಕ್ಕೆ ಅವರ ದ್ವಿಪೌರತ್ವದ ಬಗ್ಗೆ. ಅದನ್ನು ಜನ ಕೇಳಬೇಕಾಗಿದೆ, ಜನರು ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ದುಷ್ಕರ್ಮಿಗಳೊಟ್ಟಿಗೆ ನಿರಂತರವಾಗಿ ಸಂಪರ್ಕ ಹೊಂದಿದಂಥ
ಏನಕ್ಕೇನ ಅವರ ಓಟುಗಳಿಂದಲೇ ನಾವು ಅಧಿಕಾರಕ್ಕೆ ಬರ್ತೇವೆ ಅಂತ ಹೇಳುವಂಥ ಇಂಥ ದುಷ್ಟಕೂಟವನ್ನು ಮಹಾರಾಷ್ಟ್ರದಲ್ಲಿ, ಹರಿಯಾಣದಲ್ಲಿ ಹೇಗೆ ಇವತ್ತು ತಿರಸ್ಕಾರ ಮಾಡಿದ್ರೋ, ಹಿಂದೂಗಳು ಧ್ರುವೀಕರಣಗೊಂಡ್ರೋ, ಅದು ಇನ್ನು ಮುಂದೆ ಸಂಪೂರ್ಣವಾಗಿ ದೇಶ ಕಟ್ಟುವಂಥ ಒಂದು ದೊಡ್ಡ ಸೈನ್ಯವಾಗಬೇಕು. ನಮ್ಮ ಪೊಲೀಸರ ಮೇಲೆ, ನಮ್ಮ ಸೈನಿಕರ ಮೇಲೆ ದಾಳಿ ಮಾಡುವಂಥ ಈ ದುಷ್ಟರನ್ನು, ಆ ಸಂತತಿಯನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಬೇಕು. ಅದರ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಶತಶತಮಾನಗಳಿಂದ ನಾವು ಮಲಗಿದ್ದು ಸಾಕು. ಶಂಕರ್ನಾಗ್ ಹೇಳ್ತಿದ್ರಲ್ಲ, ಮಲಗಲಿಕ್ಕೆ ಬೇಕಾದಷ್ಟು ಅವಧಿ ಇದೆ, ಬದುಕೋದಕ್ಕೆ ಅವಧಿ ಬಹಳ ಕಡಿಮೆ ಇದೆ ಅಂತ ಹೇಳ್ತಾ ಇದ್ರಲ್ಲ. ಹಾಗೆ ನಾವು ಈ ದೇಶವನ್ನು ನಮ್ಮ ಮುಂದಿನ ತಲೆಮಾರಿಗೆ ಒಂದು ಸುರಕ್ಷಿತವಾದ ತಾಣವಾಗಿಸುವ ಒಂದು ಪ್ರಬಲವಾದಂಥ ಕಂಕಣಬದ್ಧತೆಯನ್ನು ನಾವು ಪ್ರದರ್ಶನ ಮಾಡಬೇಕಾಗಿದೆ. ಪ್ರತಿಜ್ಞೆಯನ್ನು ಗೈಬೇಕಾಗಿದೆ. ಪ್ರತಿಯೊಂದು ಘಟನೆಯನ್ನು ನಾವು ಅತ್ಯಂತ ಸೂಕ್ಷ್ಮವಾಗಿ ನೋಡಬೇಕಾಗಿದೆ, ವಾಚ್ಯವಾಗಿ ಅಲ್ಲ. ನಮಗೆ ಸಂಬಂಧ ಇಲ್ಲದೇ ಇದ್ದ ಘಟನೆ ಅಂತ ಭಾವಿಸುವಾಗಿಲ್ಲ. ಅಮೆರಿಕದಂಥ ಚುನಾವಣೆ ಕೂಡ ಇವತ್ತು ಭಾರತದ ಒಂದು ಪ್ರಶ್ನೆಯಾಗಿ ಕಾಡ್ತಾ ಇದೆ. ಹಾಗಾಗಿ ಇವತ್ತು ಗ್ಲೋಬಲೈಸೇಷನ್ ಅಂತೇನಿದೆ ಹೇಳ್ತೇವೆ, ಈ ವಿಶ್ವವೇ ಒಂದು ಹಳ್ಳಿ ಅಂತೇನು ಭಾವಿಸ್ತೇವೆ, ಆ ಇಡೀದಾದಂಥ ಒಂದು ಪೂರ್ವಕವಾದಂಥ ವಾತಾವರಣದಲ್ಲಿ ನಾವು ನಮ್ಮ ದೇಶೀಯತೆಯನ್ನು, ನಮ್ಮ ಸನಾತನತೆಯನ್ನು, ನಮ್ಮ ಹಿಂದುತ್ವವನ್ನು, ಹಿಂದೂ ಧರ್ಮವನ್ನು ನಾವು ಕಾಪಾಡ್ಕೋಬೇಕು ಅಂತಂದರೆ ಮೈಯೆಲ್ಲ ಕಣ್ಣಾಗಿರಬೇಕಾಗಿದೆ. ಈ ದಗಲಬಾಜಿ ರಾಜಕಾರಣಿಗಳ, ದೇಶದ್ರೋಹಿ ರಾಜಕಾರಣಿಗಳ ಪ್ರತಿಯೊಂದು ಹೆಜ್ಜೆಯನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕಾಗಿದೆ. ರಾಹುಲ್ ಗಾಂಧಿಯನ್ನು ಕೇವಲ ಪಪ್ಪು ಅಂತ ನಾವು ಅವನನ್ನು ಗೇಲಿ ಮಾಡೋದಲ್ಲ, ಅವನಿವತ್ತು ದೇಶದ್ರೋಹಿ ಕೆಲಸ ಮಾಡುವುದರ ಇಡೀ ತಂಡದ ನಾಯಕ ಅನ್ನೋದನ್ನು ನಾವು ಮರೆಯಬಾರದು. ಅವರ ಇಡೀ ಚಲನವಲನ ದೇಶ ವಿರೋಧಿಯಾಗಿದೆ, ಜನ ವಿರೋಧಿಯಾಗಿದೆ, ಸಮೂಹ ವಿರೋಧಿಯಾಗಿದೆ, ಸಾಂಸ್ಕೃತಿಕ ವಿರೋಧಿಯಾಗಿದೆ, ಈ ನೆಲದ ಸನಾತನ ಧರ್ಮದ ಸಂಪೂರ್ಣ ವಿರೋಧಿಯಾಗಿದೆ. ಅವರ ಉದ್ದೇಶವೇ ಈ ದೇಶವನ್ನು ಸಂಪೂರ್ಣವಾಗಿ ಅತಂತ್ರಗೊಳಿಸುವುದು ಮತ್ತು ನಮ್ಮ ಮೂಲಭೂತವಾದಂಥ ಸಾಂಸ್ಕೃತಿಕ ಚಹರೆಯಿಂದ ಅದನ್ನು ನಾಶಗೊಳಿಸೋದು. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಈ ಒಂದು ಭೇಟಿ, ಸಂಭಾಲಿನ ಒಂದು ಭೇಟಿ ಇದೆಯಲ್ಲ, ಅದು ನಮಗೆ ವರ್ತಮಾನದಲ್ಲಿ ಅವರು ಯಾವ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾ ಇದೆ ಆ ಸಂಘಟನೆ, ಅದಕ್ಕೆ ಬೇರೆ ಎಡಚರು ಮತ್ತು ಬುದ್ಧಿಜೀವಿಗಳು, ಈ ಲದ್ದಿಜೀವಿಗಳ ಪ್ರೇರೇಪಣೆ ಬೇರೆ. ಇಡೀದಾದಂಥ ವಿಷವರ್ತುಲವನ್ನು, ದೇಶ ವಿರೋಧಿಗಳನ್ನು ಕ್ರೋಢೀಕರಿಸುವ, ಕೇಂದ್ರೀಕರಿಸುವ, ಧ್ರುವೀಕರಿಸುವ ಕೆಲಸವನ್ನು ನಮ್ಮ ಕಣ್ಣು ಮುಂದೆಯೇ ಕಾಂಗ್ರೆಸ್ ಮತ್ತು ಇಂಡಿ ಕೂಟ, ಮುಖ್ಯವಾಗಿ ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಳದೇ ಇದ್ದರೆ ನಾವು ಉಳಿಗಾಲಕ್ಕೆ ಮುಂದಾಗುವುದಿಲ್ಲ, ಅಳಿಗಾಲವನ್ನು ನೋಡಬೇಕಾದಂಥ ದುಸ್ಥಿತಿ, ದುರಂತಕ್ಕೆ ನಾವು ಈಡಾಗ್ತೇವೆ. ಇದು ಸ್ಪಷ್ಟ. ನಮಸ್ತೆ.